ಮತ್ತೊಂದು ಸ್ಪಷ್ಟ, ಸಕೃತ್ ಭೋಜನ ಸಂಯುಕ್ತ ಹಿ ಉಪವಾಸೇ ಭವಿಷ್ಯಥ. ಉಪವಾಸದಲ್ಲಿ ಒಂದೇ ಊಟ ಮಾಡ್ರಿ ಅಂದ್ರೆ ಮತ್ತೆ ದಶಮಿ ದ್ವಾದಶಿ ಅಂತಲೇ ಅರ್ಥ. ಸಕೃತ್ ಭೋಜನ ಸಂಯುಕ್ತ, ಉಪವಾಸ ಬಂದಾಗ ಅದರ ಆಚೆ ಈಚೆ ದಿವಸಗಳಲ್ಲಿ ಸಕೃತ್ ಭೋಜನ ಒಮ್ಮೆ ಊಟ. ಸಕೃತ್ ಭೋಜನ ಸಂಯುಕ್ತ ಉಪವಾಸೇ ಭವಿಷ್ಯಥ. ಮತ್ತೆ ಅಕೃತ ಶ್ರಾದ್ದ ನಿಚಯಾ ಅಜಲಪಿಂಡೋದಕ ಕ್ರಿಯಾ. ಅವತ್ತು ಇನ್ನೊಂದು ವಿಶೇಷ ವಿಷಯ ಹೇಳಿದರು. ಇದು ಸಾಮಾನ್ಯವಾಗಿ ಏನಾಗಿದೆ ಅಂದ್ರೆ ಧರ್ಮಶಾಸ್ತ್ರಕಾರರು ಇದನ್ನು ಹೇಳುವುದಿಲ್ಲ. ಏಕಾದಶಿ ದಿವಸ ಪಿತೃ ಕಾರ್ಯ ಬಂದ್ರೆ ಶ್ರಾದ್ದ ಹಾಕ್ತಾರೆ ಸ್ಮಾರ್ತರು, ಅವತ್ತೇ ಶ್ರಾದ್ದ ಹಾಕ್ತಾರೆ. ಪಿತೃಗಳಿಗೆಲ್ಲ ಏಕಾದಶಿ ಅಂತ, ನಮಗೆ ಏಕಾದಶಿ ಅಂತ, ಪಿತೃಗಳಿಗೆ ಏಕಾದಶಿಯಲ್ಲಿ ಏನಿಲ್ಲ, ಅವರಿಗೂ ಇಲ್ಲ ಬಿಡಿ. ಅವರು ಸ್ಮಾರ್ತರು, ಅವತ್ತು ಶ್ರಾದ್ದ ಹಾಕ್ತಾರೆ, ಅವತ್ತು ಊಟ ಮಾಡ್ತಾರೆ. ಅಂದ್ರೆ ಏಕಾದಶಿ ದಿವಸ ಶ್ರಾದ್ದ ಬಂದ್ರೆ ಏನ್ ಮಾಡಬೇಕು? ಅವತ್ತು ಬ್ರಹ್ಮಯಜ್ಞ ಮಾಡಬೇಕೋ ಬೇಡವೋ? ಶ್ರಾದ್ದ ಬಿಡಿ, ಬ್ರಹ್ಮಯಜ್ಞೆಯಲ್ಲಿ ಪಿತೃತರ್ಪಣ ಕೊಡಬೇಕೋ ಬೇಡವೋ? ಪಿಂಡ ಹಾಕಬೇಕೋ ಬೇಡವೋ? ಏನು ಮಾಡಬೇಕು ಅಂತ ಪ್ರಶ್ನೆ ಬಂದರೆ, ಅಕೃತ ಶ್ರಾದ್ದ ನಿಜಯಾಹ, ಯಾವುದೇ ಶ್ರಾದ್ದ ಆದರೂ, ಎಂಥ ಶ್ರಾದ್ದವೇ ಇರ್ಬೋದು, ಅದು ಪಿತೃಶ್ರಾದ್ದ ಇರ್ಬೋದು, ಬಂಧು ಬಾಂಧವರದು ಏನಿದ್ರು ಆವತ್ತು ಯಾವುದೇ ಶ್ರಾದ್ದವನ್ನು ಮಾಡಬೇಡಿ ಏಕಾದಶಿ ದಿವಸ. ಮತ್ತೆ ಅಜಲ ಪಿಂಡೋದಕ ಕ್ರಿಯಾ, ಆವತ್ತು ಜಲ ಪಿತೃಗಳಿಗೆ ತರ್ಪಣ ಕೂಡ ಕೊಡಬೇಡಿ. ಪಿಂಡೋದಕ ಕ್ರಿಯೆ, ಉದಕ ಕ್ರಿಯೆ, ಜಲ ಪಿಂಡ ಯಾವುದೂ ಇಲ್ಲ. ಅಕೃತ ಶ್ರಾದ್ದ ನಿಜಯಾ ಅಜಲ ಪಿಂಡೋದಕ ಕ್ರಿಯಾ. ಯಾವ ರೀತಿಯ ಜಲತರ್ಪಣ ಆವತ್ತು ಬ್ರಹ್ಮಯಜ್ಞದಲ್ಲೂ ಪಿತೃತರ್ಪಣ ಕೊಡಬೇಡ್ರಿ, ಆವತ್ತು ಯಾವುದೇ ರೀತಿಯ ಪಿಂಡ ಪ್ರದಾನ ಮಾಡಬೇಡ್ರಿ. ಅದು ಏನಿದ್ರು ಏಕಾದಶಿ ದಿವಸ ಪಿತೃ ಹಿರಿಯರ ಯಾವುದಾದರೂ ಶ್ರಾದ್ದದ ತಿಥಿ ಬಂದ್ರೆ ಅದನ್ನು ದ್ವಾದಶಿ ದಿವಸ ಮಾಡ್ರಿ, ಹೊರತು ಏಕಾದಶಿ ದಿವಸ ಮಾಡೋ ಹಾಗಿಲ್ಲ. ಅಜಲ ಪಿಂಡೋದಕ ಕ್ರಿಯಾ. ಇದು ಎಲ್ಲಿ ತನಕ ಅಂದ್ರೆ ದೊಡ್ಡ ಸಮಸ್ಯೆ ಆಗುವುದು ಯಾವಾಗ ಅಂದ್ರೆ ಈಗ ಯಾರು ಆಚರಿಸುವುದಿಲ್ಲ. ಈ ಚಾಂದ್ರಾಯಣ ವ್ರತದಲ್ಲಿ ಒಂದೊಂದು ತುತ್ತು, ಪಾಡ್ಯದಲ್ಲಿ ಒಂದು ತುತ್ತು, ಬಿದಿಗೆಯಲ್ಲಿ 2 ತುತ್ತು, ತದಿಗೆಯಲ್ಲಿ 3 ತುತ್ತು, ಚೌತಿ 4 ತುತ್ತು, ಪಂಚಮಿ 5 ತುತ್ತು, ಷಷ್ಠಿ 6 ತುತ್ತು, ಸಪ್ತಮಿ 7 ತುತ್ತು, ಅಷ್ಟಮಿ 8 ತುತ್ತು, ನವಮಿ 9 ತುತ್ತು, ದಶಮಿ 10 ತುತ್ತು, ಏಕಾದಶಿ ತುತ್ತು ಇಲ್ಲ, ದ್ವಾದಶಿ 12 ತುತ್ತು. ಹೀಗೆ ವೈಷ್ಣವರ ಚಾಂದ್ರಾಯಣದಲ್ಲಿ ಕೂಡ ಹಾಗೆ ವಾಪಸ್ ಬರುವಾಗಲು ಅಮಾವಾಸ್ಯೆ ಹುಣ್ಣಿಮೆ ದಿವಸ 15 ತುತ್ತಾಯಿತು. ಆಮೇಲೆ ಪುನಃ ಪಾಡ್ಯ 14 ತುತ್ತು. ಹಾಗೆ ಬರ್ತಾ ಬರ್ತಾ ಮತ್ತೆ ಏಕಾದಶಿ ಬಂತು. ಏಕಾದಶಿ ಬಂದಾಗ ಅಲ್ಲಿ 14, 13, 11, 10, 8, 7 ಹೀಗೆ ಬಂದು ಏಕಾದಶಿ ಪುನಃ ತುತ್ತಿಲ್ಲ. ಮತ್ತೆ ದ್ವಾದಶಿ ಅಮಾವಾಸ್ಯೆ ಪುನಃ ಹೀಗೆ 2 ದಿವಸ. ಅದರಲ್ಲಿ ಆ ತುತ್ತಿನ ಕ್ರಮದಲ್ಲಿ ಕೂಡ ವೈಷ್ಣವರಿಗೆ ಆಗುವಾಗ ಏಕಾದಶಿ ನಿತ್ಯ ಕರ್ಮ ಅಂತ ಹೇಳಿದರು ಆಚಾರ್ಯರು. ಆವತ್ತು ಚಾಂದ್ರಾಯಣ ವ್ರತ ಮಾಡುವವರು ಅಯ್ಯೋ ಏಕಾದಶಿಗಿಂತ ಚಾಂದ್ರಾಯಣ ವ್ರತದಲ್ಲಿ 11ನೇ ದಿವಸ 11 ತುತ್ತು ತಿನ್ಬೇಕಲ್ಲ ಅಂತ ತಿನ್ನುವಂಗಿಲ್ಲ. ಎಲ್ಲಾ ವ್ರತಗಳಿಗೂ ಎಕ್ಸೆಪ್ಷನ್ ಏಕಾದಶಿ. ಏಕಾದಶಿಗೆ ಅನುಗುಣವಾಗಿ ಉಳಿದ ಎಲ್ಲಾ ವ್ರತಗಳನ್ನ ಮಾಡಬೇಕು ಹೊರತು ಆ ವ್ರತಗಳಿಗೆ ಅನುಗುಣವಾಗಿ ಏಕಾದಶಿಯನ್ನು ಅಡ್ಜಸ್ಟ್ ಮಾಡುವುದಲ್ಲ. ಹಾಗಾಗಿ ಯಾವುದೇ ಶ್ರಾದ್ದ ಇರಲಿ, ಏನೇ ಕರ್ಮ ಇರಲಿ, ಏಕಾದಶಿ ದಿವಸ ಮಾಡಬೇಕಾಗಿ ಬಂದಿರತಕ್ಕಂಥ ಯಜ್ಞ ಯಾಗಾದಿಗಳಿರಲಿ, ಇವನ್ ಗಣಹೋಮ ಏಕಾದಶಿ ದಿವಸ ಏನು ಒಂದು ದೇವಸ್ಥಾನ ಅಂದ್ರೆ ಗಣಪತಿ ದೇವಸ್ಥಾನ, ಅವತ್ತು ಗಣಹೋಮ ಯಾರೋ ಸೇವೆ ಮಾಡಿಸಿದ್ರು, ಒಂದು ಗಣಹೋಮ ಮಾಡಿಸಿದ್ರು, ಮಾಡಬೇಕು ಬಿಡಬೇಕು ಅಂದ್ರೆ ಮಾಡಬಾರದು. ಆದರೆ ಇವತ್ತೇನಾಗಿದೆ ಅಂದ್ರೆ ಸುಬ್ರಹ್ಮಣ್ಯದಂಥ ಪ್ರಸಿದ್ಧ ಕ್ಷೇತ್ರದಲ್ಲಿ ಏಕಾದಶಿ ದಿವಸ ಗಣಹೋಮ ಮಾಡ್ತಾರೆ. ಆವತ್ತು ಯಾವ ಒಂದು ದೇವತೆಗಳಿಗೂ ಕೂಡ ಆವತ್ತು ಅರ್ಚನೆ ಮಾಡಬಹುದೋ ಮಾಡಬಾರ್ದು ಅನ್ನೋದು, ಇತರ ದೇವತೆಗಳಿಗೆ ಯಾವುದನ್ನೇ ಸಮರ್ಪಣೆ ಮಾಡುವಂತಹದ್ದು ಅವತ್ತು ಸರಿಯಲ್ಲ. ಆಮೇಲೆ ಅದೇ ರೀತಿ ದೇವತೆಗಳಿಗೆ ಸರಿಯಲ್ಲ ಅಂದಮೇಲೆ ಆಮೇಲೆ ಪಿತೃಗಳಿಗೆ ಶ್ರಾದ್ದ ಅತ್ಯಾದಿನ ಕೊಡೋದಕ್ಕೆ ಯಾವ ಅರ್ಥವೂ ಇಲ್ಲ. ಅಕೃತ ಶ್ರಾದ್ದ ನಿಚಯಾ ಅಜಲಪಿಂಡೋದಕ ಕ್ರಿಯಾ.